ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಇರಬೇಕು ಅಂದರೆ ಅದು ಫಿನಿಶಿಂಗು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಪರ್ಫೆಕ್ಟ್ ಬ್ಲೌಸ್ ಅಂದರೆ ಅದು ಯಾವ ರೀತಿ ನಾವು ಫಿನಿಶಿಂಗ್ ಕೊಟ್ಟಿರಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗ್ತಾ ಇರುತ್ತೆ. ನಾವು ಸ್ಟಿಚ್ ಮಾಡುವಂಥ ಬ್ಲೌಸು ನಮಗೆ ಫಿಟ್ಟಿಂಗ್ ಕರೆಕ್ಟಾಗೋದ್ರ ಜೊತೆಗೆ ನಾವು ಬ್ಲೌಸಲ್ಲಿ ಕೊಡುವಂಥ ಫಿನಿಶಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇದೊಂದು ಬ್ಲೌಸ್ ಇದೆ. ಇದು ಲೈನಿಂಗ್ ಬ್ಲೌಸು, ಸಾಮಾನ್ಯವಾಗಿ ಬರೀ ರೌಂಡ್ ನೆಕ್ ಇರುವಂಥ ಲೈನಿಂಗ್ ಬ್ಲೌಸು. ಯಾವುದೇ ಬ್ಲೌಸಲ್ಲಾದರೂ ಕೂಡ ನಾವು ಈ ರೀತಿ ಶೋಲ್ಡರ್ನ ಇಟ್ಕೊಂಡ್ರೆ ಎರಡೂ ಶೋಲ್ಡರ್ ಕೂಡ ಈ ರೀತಿ ಸಮವಾಗಿ ಇರಬೇಕಾಗುತ್ತೆ. ಒಂದು ಹೆಚ್ಚು ಅಥವಾ ಕಡಿಮೆ ಅನ್ನೋ ರೀತಿಯಲ್ಲಿ ಇರಬಾರ್ದು. ಮತ್ತು ಸ್ಲೀವ್ ಕೂಡ ಈ ರೀತಿ ಎರಡೂ ಕೂಡ ಇಟ್ಕೊಂಡ್ರೆ ಎರಡೂ ಕೂಡ ಸಮವಾಗಿ ಇರಬೇಕಾಗುತ್ತೆ. ಶೋಲ್ಡರಿಂದ ಹಿಡಿದು ಸ್ಲೀವ್ವರೆಗೂ ಕೂಡ ಎರಡೂ ಸ್ಲೀವ್ಗಳು ಈಕ್ವಲ್ ಆಗಿ ಇರಬೇಕಾಗುತ್ತೆ. ಒಂದು ಹೆಚ್ಚು ಕಡಿಮೆ ಅಂತ ಹೋದರೆ ಅದನ್ನ ಯಾವುದೇ ರೀತಿಯ ಕಾರಣಕ್ಕೂ ನಾವು ಪರ್ಫೆಕ್ಟ್ ಬ್ಲೌಸ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅದಾದಮೇಲೆ ಇಲ್ಲಿ ಆರ್ಮೋಲ್ ಹತ್ರ ಬಂದರೆ ನಾವೇನು ಇಲ್ಲಿ ಸೈಡ್ ಜಾಯಿಂಟ್ ಮಾಡಿರ್ತೀವಿ ಅಲ್ವಾ, ಬ್ಯಾಕ್ ಮತ್ತು ಫ್ರಂಟು ಸೈಡ್ ಫಿಟ್ಟಿಂಗ್ ಕೊಟ್ಟಿರ್ತೀವಲ್ಲ, ಅಲ್ಲಿ ಈ ಆರ್ಮೋಲ್ ಮತ್ತು ಏನು ಬಾಡಿ ಪಾರ್ಟ್ ಇದೆ ಅದನ್ನ ನಾವು ಜಾಯಿಂಟ್ ಮಾಡಿರ್ತೀವಲ್ಲ, ಆ ಲೈನ್ ಏನಿದೆ ನಾವು ಸೈಡ್ ಫಿಟ್ಟಿಂಗ್ ಮಾಡಿದಾಗ ಬ್ಯಾಕು ಮತ್ತು ಫ್ರಂಟು ಜಾಯಿಂಟ್ ಮಾಡಿರ್ತೀವಲ್ಲ, ಆ ಎರಡೂ ಲೈನ್ ಕೂಡ ಈ ರೀತಿ ಒಂದೇ ಅನ್ನೋ ರೀತಿಯಲ್ಲಿ ಸೇರ್ಕೊಂಡಿರಬೇಕಾಗುತ್ತೆ. ನಿಮ್ಮ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ಇರಬೇಕು. ಒಂದು ಮೇಲೆ ಒಂದು ಕೆಳಗೆ ಅನ್ನೋ ಥರ ಆಗಬಾರ್ದು. ಅಂದರೆ ಏನು ಒಂದು ಸಪೋಸ್ ಫ್ರಂಟ್ ಪಾರ್ಟ್ ಮೇಲೆ ಹೋಗೋದಾಗಿರ್ಬೋದು ಅಥವಾ ಬ್ಯಾಕ್ ಪಾರ್ಟ್ ಕೆಳಗಾಗಿ ಹೋಗೋದಾಗಿರ್ಬೋದು, ಆ ರೀತಿ ಯಾವುದೇ ಥರ ಮಿಸ್ಟೇಕ್ ಆಗಬಾರ್ದು. ಈ ರೀತಿ ನಾವು ಸ್ಲೀವ್ನ ಜೋಡ್ಸೋಕ್ಕಿಂತ ಮುಂಚೆ ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ನಾವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಈ ರೀತಿ ಕರೆಕ್ಟಾಗಿ ಲೈನ್ ಬರುತ್ತೆ ಅನ್ನೋ ವಿಡಿಯೋನ ನಾನು ಆಗಲೇ ಈಗ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಇನ್ನು ಇಷ್ಟ ಆದಮೇಲೆ ನಾನೀಗ ಫ್ರಂಟ್ ಪಾರ್ಟಿಗೆ ಬರ್ತೀನಿ. ಫ್ರಂಟ್ ಏನು ನಾವು ಉಕ್ಪಟ್ಟಿ ಮತ್ತು ಉಕ್ಕೈ ಪಟ್ಟಿನ ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿ ಈಗ ನೋಡ್ತಾ ಇದ್ದೀರಲ್ವ, ಎರಡನ್ನೂ ಕೂಡ ಈಗ ಉಕ್ಸ್ ಜೋಡಿಸಿದಾಗ ಯಾವ ರೀತಿ ಈ ರೀತಿ ಕರೆಕ್ಟಾಗಿ ಬರುತ್ತಲ್ವ, ಈ ರೀತಿ ಇಟ್ಕೊಂಡ್ರೆ ಇರೋ ಅಂಥ ಅಷ್ಟೂ ಕೂಡ ಸಮವಾಗಿರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಮೇಲಿಂದ ಅಂದರೆ ನೆಕ್ ಪಾಯಿಂಟಿಂದ ಬಾಟಮ್ ಪಾಯಿಂಟ್ ಏನಿದೆ ಇಲ್ಲಿವರೆಗೂ ಕೂಡ ಇಟ್ಟರೆ ಎರಡೂ ಕೂಡ ಸಮವಾಗಿ ಇರಬೇಕಾಗುತ್ತೆ. ಅಂದರೆ ಉಕ್ಪಟ್ಟಿ ಮತ್ತು ಉಕ್ಕೈ ಪಟ್ಟಿ ಎರಡು ಏನಿದೆ ಅದು ಸಮವಾಗಿ ಇರಬೇಕು. ಅದಾದಮೇಲೆ ಇಲ್ಲಿ ಸೆಂಟರಲ್ಲಿ ನಾವು ಡಾಟ್ ಹಿಡ್ದಿರ್ತೀವಲ್ವ, ಆ ಎರಡೂ ಲೈನ್ಗಳು ಕೂಡ ಒಂದೇ ಸಮವಾಗಿ ಒಂದೇ ಲೈನ್ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎರಡೂ ಕೂಡ ಒಂದೇ ಸಮವಾಗಿದೆ, ಒಂದು ಮೇಲೆ ಒಂದು ಕೆಳಗೆ ಅನ್ನೋ ರೀತಿ ಹೋಗಬಾರ್ದು. ಫ್ರಂಟಲ್ಲಿ ಈ ರೀತಿ ಇಟ್ಕೊಂಡ್ರೆ ಮೇಲೆ ನೆಕ್ ಪಾಯಿಂಟಿಂದ ಹಿಡಿದು ಸೆಂಟರಲ್ಲಿ ನಾವೇನು ಈ ರೀತಿ ಡಾಟ್ನ ಹಿಡ್ದಿರ್ತೀವಿ, ಈ ಲೈನು, ಇದಾದಮೇಲೆ ಇದೇನಿದೆ ಕ್ರಾಸ್ ಬೆಲ್ಟು ಅದು ಸ್ಟಿಚ್ ಮಾಡಿರ್ತೀವಲ್ಲ ಅದಾದಮೇಲೆ ಮತ್ತೆ ಬಾಟಮ್ ಲೈನ್ ಏನಿದೆ, ಈ ನಾಲ್ಕು ಲೈನ್ಗಳು ಕೂಡ ಸಮವಾಗಿ ಬರೋ ಥರ ನೋಡಿಕೊಂಡು ನಾವು ಸ್ಟಿಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ನಾವು ಸ್ಟಿಚ್ ಮಾಡೋದನ್ನೇ ಪರ್ಫೆಕ್ಟ್ ಫಿನಿಶಿಂಗ್ ಅಂತ ಹೇಳೋದು. ಫ್ರಂಟಲ್ಲಿ ಯಾವುದೇ ಥರ ಡಿಫ್ರೆನ್ಸಸ್ ಬರ್ತಾ ಇದ್ದರೆ ಅದನ್ನು ನಾವು ಉಕ್ಪಟ್ಟಿ ಮತ್ತು ಉಕ್ಕೈ ಪಟ್ಟಿ ಕೊಟ್ಟಾದಮೇಲೆ ನೆಕ್ ಫಿನಿಶಿಂಗ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೆಚ್ಚು ಬಂದಿರೋದನ್ನ ಕಟ್ ಮಾಡಿಕೊಂಡು ಅದಾದಮೇಲೆ ನೆಕ್ ಫಿನಿಶಿಂಗ್ ಕೊಡ್ಕೊಳ್ಳೋದ್ರಿಂದ ಅದು ಡಿಫ್ರೆನ್ಸಸ್ ಏನಿದೆ ಅದನ್ನ ಸರಿ ಮಾಡ್ಕೊಬೋದು. ಇದಾದಮೇಲೆ ಇನ್ನು ಏನು ಕೆಳಗಡೆ ಬಾಟಮ್ ಲೈನ್ ಇದೆ ಅದು ಕೂಡ ಪರ್ಫೆಕ್ಟಾಗಿ ಬಂದಿರಬೇಕು. ನಾವು ಏನು ಸೈಡ್ ಫಿಟ್ಟಿಂಗ್ನ ಕೊಟ್ಟಿರ್ತೀವಿ ಅವಾಗ ಫ್ರಂಟು ಮತ್ತು ಬ್ಯಾಕ್ನ ಈ ರೀತಿಯಾಗಿ ಜೋಡಿಸಿರ್ತೀವಲ್ವ, ಅದನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿದ್ರೆ ಎಲ್ಲೂ ಕೂಡ ಏರುಪೇರು ಬಂದಿರಬಾರ್ದು. ಅಷ್ಟು ಕೂಡ ಒಂದೇ ಲೈನು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರಬೇಕು. ಆ ರೀತಿಯಾಗಿ ನಾವು ಫೈನಲ್ ಫಿನಿಶಿಂಗ್ನ ಕೊಡಬೇಕಾಗುತ್ತೆ. ಸುಮ್ಮನೆ ಏನೋ ಸ್ಟಿಚ್ ಮಾಡ್ತೀವಿ ಅಂತ ಸ್ಟಿಚ್ ಮಾಡೋದಲ್ಲ, ಈ ಅಷ್ಟು ಪಾಯಿಂಟ್ಸ್ನ ಕರೆಕ್ಟಾಗಿ ಕನ್ಸಿಡರ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಅದು ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗಿ ಬಂದಿರುತ್ತೆ. ಹೊಸದಾಗಿ ಸ್ಟಿಚ್ ಮಾಡುವಾಗ ಇವೆಲ್ಲ ಏರುಪೇರು ಮಿಸ್ಟೇಕ್ಗಳಾದರೂ ಕೂಡ ನಾವು ಕಲಿತಾ ಈ ಮಿಸ್ಟೇಕ್ನೆಲ್ಲ ಸರಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಿಂದ ನಾವು ಬ್ಲೌಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವಾಗ ನಾನು ಏನು ಹೇಳಿದೆ ಅಷ್ಟು ಪಾಯಿಂಟ್ಸ್ಗಳನ್ನ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಾವು ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡ್ವಿ ಅಂತಲೇ ಅರ್ಥ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.